ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಶ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಹೈ ಪ್ರೋಟೀನ್ ಇರುವಂಥ ಮಲ್ಟಿಗ್ರೈನ್ ದೋಸೆ. ಮನೆಯಲ್ಲಿರುವಂಥ ಈ ರೀತಿ ಕಾಳುಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಈ ದೋಸೆನ ಮಾಡ್ಕೊಬೋದು. ನೀವು ನೆನೆಸಿಟ್ಕೊಂಡ್ರೆ ಸಾಕು, ರುಬ್ಬಿ ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ದೋಸೆನ ಮಾಡ್ಕೊಬೋದು. ಇದನ್ನು ಒದಗಿಸೋ ಅವಶ್ಯಕತೆ ಇರೋದಿಲ್ಲ. ಬನ್ನಿ, ನಾನು ಏನೆಲ್ಲ ಕಾಳುಗಳನ್ನ ದೋಸೆ ಮಾಡ್ಲಿಕ್ಕೆ ತೊಗೊಂಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಇದೇ ಕಾಳುಗಳು ತೊಗೋಬೇಕು ಅಂತೇನು ಇಲ್ಲ, ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಕಾಳುಗಳನ್ನ ತೊಗೊಳ್ಳಿ. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಉಳಿದಿರುವಂಥ ಎಲ್ಲ ಕಾಳುಗಳನ್ನೂ ಸೇರಿಸಿದ್ರೆ 1 ಕಪ್ಪು ಕಾಳುಗಳಿರಬೇಕು. 1 ಮುಷ್ಟಿಯಷ್ಟು ಉದ್ದಿನ ಕಾಳು, ಅದೇ ಅಳತೆನಲ್ಲಿ ಕಡಲೆಬೇಳೆ, ಸ್ವಲ್ಪ ಅವರೆಕಾಳು, ಹಾಗೆ ಸ್ವಲ್ಪ ಅಲಸಂದೆ ಕಾಳು, ಹಾಗೆ 1 ಮುಷ್ಟಿಯಷ್ಟು ತೊಗರಿಬೇಳೆ, ಸ್ವಲ್ಪ ಕಡಲೆಕಾಯಿ ಬೀಜ, ಹಾಗೆ ಸ್ವಲ್ಪ ಹುಳ್ಳಿಕಾಳು. ತೊಗರಿಬೇಳೆ, ಉದ್ದಿನಕಾಳು, ಕಡಲೆಬೇಳೆನ ಒಂದೊಂದು ಮುಷ್ಟಿಯಷ್ಟು ಅಳತೆ ಮಾಡಿ ತೊಗೊಂಡಿದ್ದೀನಿ. ಅಲಸಂದೆ ಕಾಳು ಮತ್ತು ಅವರೆಕಾಳನ್ನ 1 ಮುಷ್ಟಿಯಷ್ಟು ಎರಡೂ ಸೇರಿ, ಹಾಗೆ ಕಡಲೆ ಬೀಜ ಮತ್ತು ಹುಳ್ಳಿಕಾಳು ಎರಡೂ ಸೇರಿ 1 ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಈಗ ಟೋಟಲಾಗಿ ನೀವು ಎಷ್ಟು ಕಾಳು 1 ಕಪ್ ತೊಗೊಂಡ್ರೆ 1 ಕಪ್ಪಷ್ಟು ಅಕ್ಕಿನ ತೊಗೋಬೇಕು. ಎರಡೂ ಕೂಡ ಸಮವಾಗಿರಬೇಕು. ಕಾಳುಗಳೆಲ್ಲ ಮಿಕ್ಸ್ ಮಾಡಿದ್ರೆ ನಿಮಗೆ 1 ಕಪ್ಪಷ್ಟು ಆಗಬೇಕು. 1 ಕಪ್ಪು ಅಕ್ಕಿನ ತೊಗೋಬೇಕು. ನೀವು ಇದೇ ಕಾಳನ್ನು ಯೂಸ್ ಮಾಡಬೇಕಂತಿಲ್ಲ, ಯಾವುದನ್ನು ಬೇಕಾದರೂ ನಿಮ್ಮ ಮನೆಯಲ್ಲಿ ಯಾವ ಕಾಳುಗಳಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ನಾನೊಂದು ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ. ಒಂದು 5-6 ಸಲ ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ತೊಳ್ಕೊಂಡು ಕಾಲು ಭಾಗ ನಿಮಗೆ ಅಕ್ಕಿ ಕಾಳುಗಳಿದ್ರೆ 3/4 ಭಾಗದಷ್ಟು ನೀರನ್ನು ಹಾಕಬೇಕು. ಇಲ್ಲಿ ಕಾಳುಗಳು ಜಾಸ್ತಿ ನೀರನ್ನು ತಗೊಳ್ಳೋದ್ರಿಂದ ಜಾಸ್ತಿ ನೀರನ್ನು ಹಾಕ್ಕೊಬೇಕು. ನೋಡಿ, ನಾನು ರಾತ್ರಿ ನೆನೆಸಿಟ್ಟಿದ್ದೆ, ಇದು ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ನೆಂದಿದೆ. ಇವಾಗ ನಾನು ಇದನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಹೀಗೇ ರುಬ್ಬಾರ್ದು, ಇದು ಹಸಿಯಾಗಿರೋದ್ರಿಂದ ಕಾಳುಗಳು ಅಷ್ಟು ಚೆನ್ನಾಗಿ ಅನಿಸೋಲ್ಲ ಮತ್ತು ಬೇಗನೆ ಗ್ಯಾಸ್ ಆಗುತ್ತೆ. ಹಾಗಾಗಿ ಒಂದು 6 ಒಣಮೆಣ್ಸಿನ್ಕಾಯಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1-2 ಪೀಸ್ ಶುಂಠಿ, ಹಾಗೆ ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ. ಜೀರಾ ಪೌಡರ್ ಬದಲಾಗಿ ನೀವು ಜೀರಿಗೆನೂ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ನುಣ್ಣಗೆ ನೀವು ಈ ರೀತಿ ರುಬ್ಕೊಂಬರ್ಬೇಕು. ಇಷ್ಟಾದರೆ ಸಾಕು. ಇದನ್ನೇನು ನೀವು ಉದುಕ್ಸೋ ಅವಶ್ಯಕತೆ ಇಲ್ಲ, ಇನ್ಸ್ಟೆಂಟಾಗಿ ಇದನ್ನು ದೋಸೆ ಮಾಡ್ಕೋಬೇಕು. ನೀವೇನಾದರೂ ಇದನ್ನ ಉದುಕ್ಸೋಕೆ ಇಟ್ಬಿಟ್ಟಂತಂದರೆ ಪೂರ್ತಿ ಹುಳಿ ಬಂದ್ಬಿಡುತ್ತೆ, ದೋಸೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಜಾಸ್ತಿ ಅಂದರೆ 2-3 ಅವರ್ ನೀವು ಇದನ್ನು ಹೊರಗಡೆ ಇಟ್ಕೊಬೋದು. ಅದ ನಂತರ ನೀವು ತೆಗೆದು ಇದನ್ನು ಫ್ರಿಜ್ನಲ್ಲೇ ಇಟ್ಕೊಬೇಕು. ನೋಡಿ, ದೋಸೆನ ಹಾಕ್ಕೊತಾ ಇದ್ದೀನಿ. ದೋಸೆ ಮೇಲೆ ಈ ರೀತಿ ಕಟ್ ಮಾಡಿ ಈರುಳ್ಳಿನ ಮತ್ತು ತುರಿದ್ಬಿಟ್ಟು ಕ್ಯಾರೆಟ್ನ ಹಾಕ್ಕೊಂಡ್ರಂತೂ ತುಂಬ ರುಚಿಯಾಗುತ್ತೆ. ನೀವು ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ಸ್ವಲ್ಪ ಮೇಲಿಂದ ಈ ರೀತಿ ಪ್ರೆಸ್ ಮಾಡಬೇಕು. ಅದಾದಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ರಂತೂ ತುಂಬ ರುಚಿಯಾಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ಇದನ್ನು ನೀವು ಡಬಲ್ ಸೈಡ್ ರೋಸ್ಟ್ ಮಾಡ್ಕೊಬೇಕು. ಯಾಕೆಂದರೆ ನಾವಿಲ್ಲಿ ಕಾಳುಗಳನ್ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹಸಿ ಅಂತ ಅನಿಸುತ್ತೆ. ನೀವೇನಾದರೂ ಒಂದೇ ಸೈಡ್ ಬೇಯಿಸಿ ತೊಗೊಂಡ್ರೆ, ಮಕ್ಕಳಿಗೆಲ್ಲ ಕೊಡಬೇಕಂತಂದರೆ ನೀವು ಡಬಲ್ ಸೈಡೇ ಬೇಯಿಸಿ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತೇಳಿ. ಇದ್ರ ಜೊತೆಗೆ ನಾನು ಚಟ್ನಿ ಮತ್ತು ಯಾವುದೇ ಗ್ರೇವಿ ಇದ್ರೂ ಕೂಡ ನಡೆಯುತ್ತೆ, ಗ್ರೇವಿ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು. ಡಯಟ್ ಮಾಡೋರ್ಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಒಳ್ಳೆ ಆರೋಗ್ಯಕರವಾಗಿರುವಂಥ ಲೈಫ್ ಸ್ಟೈಲ್ ಬೇಕು ಅಂದರೆ ಈ ಥರ ಹೆಲ್ತಿ ರೆಸಿಪಿಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳುಗಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಕಟ್ಟಿ ಕಳಿಸ್ಬೋದು. ಹೊಟ್ಟೆ ಫುಲ್ಲಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.